ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಇಂದಿರಾ ಕಿಟ್ ಘೋಷಣೆ ಆಗಿದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತದ್ದು. ಕರ್ನಾಟಕ ಸರ್ಕಾರದ ಬಜೆಟ್ ಮಂಡನೆ ಮಾಡುವಾಗ ಇಂದಿರಾ ಕಿಟ್ ಬಗ್ಗೆ ಕೂಡ ಸಿಎಂ ಅವರು ಕೂಡ ತಿಳಿಸಿದ್ರು. ಆದರೆ ಈಗ ಇಂದಿರಾ ಕಿಟ್ ಪ್ರತಿ ರೇಷನ್ ಕಾರ್ಡಿಗೂ ಸಿಗ್ತಾ ಇದೆ. ಯಾವ ರೀತಿ ಒಂದು ಯೋಜನೆಯ ಲಾಭ ಪಡೆದುಕೊಳ್ಬೇಕು ಮತ್ತು ಯಾವ ಕೆಲಸ ಮಾಡಿದ್ರೆ ಈ ಒಂದು ಯೋಜನೆ ನಿಮಗೆ ಸಿಗುತ್ತದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಖಂಡಿತವಾಗಿ ಅರ್ಥವಾಗುತ್ತದೆ. ಸ್ನೇಹಿತರೆ, ಇಂದಿರಾ ಕಿಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇಂದಿರಾ ಕಿಟ್ ಅನ್ನೋದು ಕರ್ನಾಟಕ ಸರ್ಕಾರದ ಹೊಸ ಯೋಜನೆ. ಈ ಒಂದು ಯೋಜನೆಯ ಮೂಲಕ ಬಡ ಕುಟುಂಬದವರಿಗೆ ಉಚಿತವಾಗಿ ಆಹಾರದ ಅಗತ್ಯ ವಸ್ತುಗಳನ್ನು ನೀಡಲಾಗ್ತಾ ಇದೆ. ಮುಖ್ಯವಾಗಿ ಇದು ಅನ್ನಭಾಗ್ಯ ಯೋಜನೆಯ ಹೊಸ ರೂಪ ಆಗಿದೆ. ಹಿಂದೆ ಸರ್ಕಾರ 10 ಕೆಜಿ ಅಕ್ಕಿ ನೀಡಲಾಗ್ತಾ ಇತ್ತು. ಈಗ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಇಂದಿರಾ ಕಿಟ್ ಅನ್ನು ನೀಡಲಾಗ್ತಾ ಇದೆ. ಒಟ್ಟಿಗೆ 10 ಕೆಜಿಯ ಮೂಲಕ ಇಲ್ಲಿ ನೀಡಲಾಗ್ತಾ ಇದೆ. ಸ್ನೇಹಿತರೆ, 10 ಕೆಜಿ ಅಕ್ಕಿಯ ಬದಲು 5 ಕೆಜಿ ಅಕ್ಕಿಯನ್ನು ನೀಡಿ 5 ಕೆಜಿ ಇಂದಿರಾ ಕಿಟ್ ಅನ್ನು ನೀಡಲಾಗ್ತಾ ಇದೆ. ಈ ಒಂದು ಯೋಜನೆಯ ಉದ್ದೇಶ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಯೋಜನೆ ಉದ್ದೇಶ ನೋಡೋದಾದ್ರೆ ಬಡ ಕುಟುಂಬದವರಿಗೆ ಸಹಾಯ ಮಾಡುವುದಾಗಿದೆ ಮತ್ತು ದಿನನಿತ್ಯ ಖರ್ಚು ಕಡಿಮೆ ಮಾಡಲಾಗುತ್ತದೆ, ಪೌಷ್ಟಿಕ ಆಹಾರ ಒದಗಿಸಲಾಗುತ್ತದೆ, ಮಹಿಳೆಯರಿಗೆ ಸಹಾಯವಾಗುತ್ತದೆ, ದುಬಾರಿ ಬೆಳೆಗಳಿಂದ ರಕ್ಷಣೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈಗಂತರೂ ಪ್ರತಿ ಒಂದು ವಸ್ತು ಖರೀದಿ ಮಾಡ್ಬೇಕಂದ್ರೂ ಕೂಡ ಇಲ್ಲಿ ಎಷ್ಟು ಬೆಲೆಗಳು ಜಾಸ್ತಿ ಆಗಿವೆ. ದುಬಾರಿ ಬೆಲೆಗಳಿಂದ ರಕ್ಷಣೆ ಮಾಡುವುದು ಇದರ ಉದ್ದೇಶ ಆಗಿದೆ. ಸರ್ಕಾರವೇ ಹೇಳಿರುವಂತೆ ಈ ಒಂದು ಬಡವರಿಗೆ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವ ಈ ಒಂದು ಇಂದಿರಾ ಕಿಟ್ ಯೋಜನೆ ಆಗಿದೆ. ಸ್ನೇಹಿತರೆ, ಯಾರಿಗೆ ಸಿಗುತ್ತಿದೆ ಅಂತ ನೋಡೋದಾದ್ರೆ ಇಂದಿರಾ ಕಿಟ್ ಎನ್ನುವುದು ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇರುವ ವ್ಯಕ್ತಿಗೆ ಸಿಗುವಂತದ್ದು. ಇಲ್ಲಿ BPL ಕಾರ್ಡ್ ಅಥವಾ ಅಂತ್ಯೋದಯ ಕಾರ್ಡ್ ಇರ್ತಾವಲ್ಲ, ಅಲ್ಲಿ ಈ ಒಂದು ಇಂದಿರಾ ಕಿಟ್ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಅಲ್ಲಿ ಸಿಗುವಂತದ್ದು. ಕರ್ನಾಟಕದ ನಿವಾಸಿ ಆಗಿರಬೇಕು, ಕಡಿಮೆ ಆದಾಯದ ಕುಟುಂಬದವರಾಗಿರ್ಬೇಕು ಮತ್ತು APL ಕಾರ್ಡ್ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆ ಸಿಗೋದಿಲ್ಲ. ಮಹಿಳಾ ಮತ್ತು ಕುಟುಂಬದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೂಡ ನೀಡಲಾಗುತ್ತದೆ. ಇಂದಿರಾ ಕಿಟ್ ಏನು ಇರುತ್ತದೆ ಅಂತ ನೋಡೋದಾದ್ರೆ, ಹೌದು ಸ್ನೇಹಿತರೆ, ಇಂದಿರಾ ಕಿಟ್ ಅಲ್ಲಿ ಯಾವ ರೀತಿ ವಸ್ತುಗಳನ್ನು ನೀಡಲಾಗುತ್ತದೆ ಅಂದ್ರೆ ಇಲ್ಲಿ 5 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತದೆ. ಅಂದ್ರೆ 10 ಕೆಜಿಯನ್ನು ನೀಡಲಾಗ್ತಾ ಇತ್ತಲ್ವಾ, 5 ಕೆಜಿ ಅಕ್ಕಿಯನ್ನು ನೀಡಿ 1 ಕೆಜಿ ತೊಗರೆಬೇಳೆ ಮತ್ತು 2 ಕೆಜಿ ಗೋಧಿ ಹಿಟ್ಟು ಮತ್ತು 1 ಲೀಟರ್ ಎಣ್ಣೆ, ಅಡುಗೆ ಎಣ್ಣೆ ಮತ್ತು 1 ಕೆಜಿ ಸಕ್ಕರೆ ಮತ್ತು 1 ಕೆಜಿ ಉಪ್ಪು, ಇಲ್ಲಿ ಚಹಾ ಪುಡಿಯನ್ನು ಕೂಡ ನೀಡಲಾಗುತ್ತದೆ. ಈ ಒಂದು ವಸ್ತುಗಳನ್ನು ದಿನನಿತ್ಯದ ಬಳಕೆಗಾಗಿ 5 ಕೆಜಿ ಆಗಿ ನೀಡಲಾಗುತ್ತದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ನೀಡಲಾಗುತ್ತದೆ. ಈ ಎಲ್ಲ ವಸ್ತುಗಳನ್ನು ದಿನನಿತ್ಯದ ಬಳಕೆಗಾಗಿ ನೀಡಲಾಗುತ್ತದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ. ಆದರೆ ಇಲ್ಲಿ ಈ ಒಂದು ಕಿಟ್ಟಿನ ಮೌಲ್ಯ ಸುಮಾರು 500 ರೂಪಾಯಿಂದ 800 ರೂಪಾಯಿ ಆಗಬಹುದು ಅಂತ ಕೂಡ ತಿಳಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯ ಬದಲಾವಣೆ, ಈ ಒಂದು 10 ಕೆಜಿ ಅಕ್ಕಿ ಬದಲು 5 ಕೆಜಿ ಇಂದಿರಾ ಕಿಟ್, 5 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತದೆ. ಇದರಿಂದ ಆಹಾರದ ವೈವಿಧ್ಯತೆ ಕೂಡ ಪೌಷ್ಟಿಕ ಆಹಾರವಾಗಿ ಹೆಚ್ಚಿಸಲಾಗುತ್ತದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ನೀಡಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಯೋಜನೆಯನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅಂತ ನೋಡೋದಾದ್ರೆ ಇಂದಿರಾ ಕಿಟ್ ಪಡೆಯುವ ವಿಧಾನ ಕೂಡ ಇಲ್ಲಿದೆ. ರೇಷನ್ ಅಂಗಡಿಗೆ ಹೋಗಬೇಕು. ಅಂದ್ರೆ ಪ್ರತಿ ತಿಂಗಳು ರೇಷನ್ ತೆಗೆದುಕೊಂಡು ಬರಕ್ಕೆ ಹೋಗ್ತಿರಲ್ಲ, ರೇಷನ್ ಅಂಗಡಿಗೆ ಹೋಗಬೇಕು. ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ಇಂದಿರಾ ಕಿಟ್ ಅನ್ನು ಪಡೆಯಲು ನಿಮ್ಮ ಬೆರಳಚ್ಚನ್ನು ನೀಡಲೇಬೇಕಾಗಿದೆ. ಕೆಲವರಿಗೆ SMS ಮೂಲಕ ಈ ಒಂದು ಮಾಹಿತಿ ಬರುತ್ತದೆ. ಈ ಒಂದು ಯೋಜನೆಯ ಪ್ರಯೋಜನಗಳು ಬಹಳಷ್ಟಿದೆ. ಉಚಿತವಾಗಿ ಅಗತ್ಯ ವಸ್ತುಗಳು ಸಿಗುತ್ತದೆ, ಮನೆ ಖರ್ಚು ಕಡಿಮೆ ಮಾಡುತ್ತದೆ, ಮಹಿಳೆಯರಿಗೆ ಸಹಾಯವಾಗುತ್ತದೆ, ಆರೋಗ್ಯಕರ ಜೀವನ ನಡೆಸೋದಕ್ಕೆ ಸುಲಭವಾಗುತ್ತದೆ, ದುಬಾರಿ ಬೆಲೆಗೆ ರಕ್ಷಣೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಕೆಲವು ಕಡೆ ವಿತರಣೆ ಈಗಾಗಲೇ ಬಹಳಷ್ಟು ಜಿಲ್ಲೆಗಳಿಗೆ ನೀಡಲಾಗಿದೆ ಮತ್ತು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ವಿಳಂಬವಾಗಿದೆ. ಆಧಾರ್ ಕಾರ್ಡ್ ಸಮಸ್ಯೆಯಿಂದ ಬಹಳಷ್ಟು ಜಿಲ್ಲೆಗಳಿಗೆ ವಿಳಂಬವಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ. ಈ ಒಂದು ಇಂದಿರಾ ಕಿಟ್ ಅನ್ನು ನೀವು ಪಡೆಯಬೇಕಂದ್ರೆ ನಿಮ್ಮ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ. ಯಾವ ರೀತಿ ಇಂದಿರಾ ಕಿಟ್ ಅನ್ನು ಪಡೆಯಬೇಕು ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ. ಮತ್ತು ಇದಕ್ಕೆ ಅರ್ಜಿ ಹಾಕ್ಬೇಕಂದ್ರೆ ಇಲ್ಲ, ಇದಕ್ಕೆ ಯಾವುದೇ ರೀತಿ ಅರ್ಜಿ ಇರೋದಿಲ್ಲ. ಪ್ರತಿ ತಿಂಗಳು ರೇಷನ್ ತೆಗೆದುಕೊಂಡು ಬರಕ್ಕೆ ಹೋಗ್ತಿರಲ್ಲ, ಅಲ್ಲಿ ಈ ಒಂದು ಯೋಜನೆಯ ಮಾಹಿತಿಯನ್ನು ನೀಡಿ ಮತ್ತು ಈ ಒಂದು ಯೋಜನೆ ಲಾಭ ನಿಮಗಾಗಿ ಮಾಡಿರುತ್ತಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿರಾ ಕಿಟ್ 2026ರ ಯೋಜನೆ ಆಗಿದೆ. ಬಡ ಕುಟುಂಬವರಿಗೆ ದೊಡ್ಡ ಸಹಾಯ ಯೋಜನೆ ಆಗಿದೆ. ಇದು ಕೆಲವರಿಗೆ ಅಕ್ಕಿ ನೀಡಲಾಗುವುದು ಮತ್ತು ಸಂಪೂರ್ಣ ಕುಟುಂಬದ ಅಗತ್ಯವಾದ ಪೂರೈಕೆಯ ಯೋಜನೆಯನ್ನು ನೀಡಲಾಗುತ್ತದೆ. BPL ಕಾರ್ಡ್ ಹೊಂದಿದವರಿಗೆ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದವರಿಗೆ
ಹೆಚ್ಚಿನ ಲಾಭವನ್ನು ಕೂಡ ನೀಡಲಾಗುತ್ತದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ. ಸ್ನೇಹಿತರೆ, ಈ ಒಂದು ಇಂದಿರಾ ಕಿಟ್ ಬಹಳಷ್ಟು ಜಿಲ್ಲೆಯಲ್ಲಿ ಬಂದಿದೆ. ನಿಮ್ಮ ಜಿಲ್ಲೆಯಲ್ಲೂ ಕೂಡ ಈ ಒಂದು ಇಂದಿರಾ ಕಿಟ್ ಅನ್ನು ಪಡೆದುಕೊಳ್ತಾ ಇದ್ದೀರಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಯಾವ ಜಿಲ್ಲೆಯವರಿಗೆ ಈ ಒಂದು ಇಂದಿರಾ ಕಿಟ್ ಅನ್ನು ನೀಡಲಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನಿಮಗೆ ಬಂದು ತಲುಪುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.